ಪ್ರಶ್ನೆ 1. ಗ್ಯಾಸ್ಟ್ರಿಕ್ ಹೋಗಲಾಡಿಸಲು ಯಾವ ಎಲೆಯನ್ನು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಬೇವಿನ ಎಲೆ, ಬಿ ಪುದೀನ ಎಲೆ, ಸಿ ಅಲೋವೆರಾ, ಡಿ ಒಂದೆಲಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನ. ಪ್ರಶ್ನೆ 2. ಎಮ್ಮೆ ಸಾಕಾಣಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಉಡುಪಿ, ಬಿ ಬೆಳಗಾವಿ, ಸಿ ಬೀದರ್, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಪ್ರಶ್ನೆ 3. ರಕ್ತಹೀನತೆ ಉಂಟಾದಲ್ಲಿ ಯಾವ ಎಲೆ ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ನುಗ್ಗೆ ಸೊಪ್ಪು, ಬಿ ಅಲೋವೆರಾ, ಸಿ ತುಳಸಿ, ಡಿ ದೊಡ್ಡಪತ್ರೆ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆ ಸೊಪ್ಪು. ಪ್ರಶ್ನೆ 4. ಮೀನುಗಳು ಯಾವುದರಿಂದ ಉಸಿರಾಡುತ್ತವೆ? ನಿಮ್ಮ ಆಪ್ಷನ್ಸ್: ಎ ಬಾಲ, ಬಿ ಚರ್ಮ, ಸಿ ಕಣ್ಣು, ಡಿ ಕಿವಿರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿರು. ಪ್ರಶ್ನೆ 5. ಅತಿ ಹೆಚ್ಚು ಸಂತಾನವನ್ನು ಹೊಂದುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ತಿಮಿಂಗಿಲ, ಸಿ ಗೇಂಡಾಮೃಗ, ಡಿ ಮೊಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಲ. ಪ್ರಶ್ನೆ 6. ಮಾನವ ಭ್ರೂಣದ ಹೃದಯ ಬಡಿತ ಪ್ರಾರಂಭವಾಗುವುದು ಯಾವಾಗ? ನಿಮ್ಮ ಆಪ್ಷನ್ಸ್: ಎ 3ನೇ ವಾರ, ಬಿ 6ನೇ ವಾರ, ಸಿ 8ನೇ ವಾರ, ಡಿ 2ನೇ ವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3ನೇ ವಾರ. ಪ್ರಶ್ನೆ 7. ಅಂತರಿಕ್ಷ ವೈದ್ಯಶಾಲೆಯನ್ನು ಹೊಂದಿದ ಕರ್ನಾಟಕದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಉತ್ತರ ಕನ್ನಡ, ಬಿ ಬೆಂಗಳೂರು, ಸಿ ಬೀದರ್, ಡಿ ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಪ್ರಶ್ನೆ 8. ಯಾವ ಪ್ರಾಣಿಯ ಹಾಲಿನಲ್ಲಿ ಕಡಿಮೆ ಕೊಬ್ಬಿನಂಶ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಕಳು, ಬಿ ಮೇಕೆ, ಸಿ ಎಮ್ಮೆ, ಡಿ ಆಡು. ಸರಿಯಾದ ಉತ್ತರ ಆಪ್ಷನ್ ಡಿ ಆಡು. ಪ್ರಶ್ನೆ 9. ಆರೋ ಪದದ ಅರ್ಥ ಏನು? ನಿಮ್ಮ ಆಪ್ಷನ್ಸ್: ಎ ಆರೋಗ್ಯ, ಬಿ ವಾಸನೆ, ಸಿ ಶಕ್ತಿ, ಡಿ ಸುವಾಸನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸುವಾಸನೆ. ಪ್ರಶ್ನೆ 10. ನಮಗೆ ದಣಿವಾದಾಗ ನಮ್ಮ ದೇಹದಿಂದ ಬಿಡುಗಡೆಯಾಗುವ ಆಮ್ಲ ಯಾವುದು? ನಿಮ್ಮ ಆಪ್ಷನ್ಸ್: ಎ ಟಾರ್ಟರಿಕ್ ಆಮ್ಲ, ಬಿ ಲ್ಯಾಕ್ಟಿಕ್ ಆಮ್ಲ, ಸಿ ಅಮೈನೋ ಆಮ್ಲ, ಡಿ ಅಸಿಟಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ. ಪ್ರಶ್ನೆ 11. ಕಹಿ ಜೇನುತುಪ್ಪ ಎಲ್ಲಿ ದೊರೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಳ್ಳಿಯಲ್ಲಿ, ಬಿ ಬ್ರೆಜಿಲ್ನ ಅರಣ್ಯದಲ್ಲಿ, ಸಿ ನದಿ ದಡದಲ್ಲಿ, ಡಿ ಬೆಟ್ಟಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ನ ಅರಣ್ಯದಲ್ಲಿ. ಪ್ರಶ್ನೆ 12. ಮಕ್ಕಳಾಗದಿರಲು ಕಾರಣವಾದ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಇ. ಪ್ರಶ್ನೆ 13. ಕಣ್ಣುಗಳ ಆರೋಗ್ಯಕ್ಕೆ ಯಾವ ಜೀವಸತ್ವ ಬೇಕು? ನಿಮ್ಮ ಆಪ್ಷನ್ಸ್: ಎ ಜೀವಸತ್ವ, ಇ ಜೀವಸತ್ವ, ಕೆ ಜೀವಸತ್ವ, ಡಿ ಜೀವಸತ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀವಸತ್ವ. ಪ್ರಶ್ನೆ 14. ಕಲ್ಲಹಣ್ಣನು ಬರೆದಿರುವ ಕೃತಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚರಕ ಸಂಹಿತೆ, ಬಿ ರಾಜತರಂಗಿಣಿ, ಸಿ ಕುಮಾರ ಸಂಭವ, ಡಿ ಮಿತಾಕ್ಷರ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜತರಂಗಿಣಿ. ಪ್ರಶ್ನೆ 15, ಉಪ್ಪಿನಕಾಯಿ ಹೆಚ್ಚಾಗಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೃದಯದ ಕಾಯಿಲೆ, ಬಿ ಕೊಲೆಸ್ಟ್ರಾಲ್, ಸಿ ಗ್ಯಾಸ್ಟ್ರಿಕ್, ಡಿ ಕ್ಯಾನ್ಸರ್. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಊಟದ ಜೊತೆ ಉಪ್ಪಿನಕಾಯಿ ಕೇವಲ ನಂಚಿಕೊಳ್ಳಲು ಮಾತ್ರ ಅಷ್ಟೇ. ಅದನ್ನೇ ಹೆಚ್ಚು ತಿಂದರೆ ಆರೋಗ್ಯ ಕೆಟ್ಟು ಹೋಗುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಉಪ್ಪಿನಕಾಯಿಗೆ ವಿಶೇಷವಾದ ಸ್ಥಾನಮಾನವನ್ನು ನಮ್ಮ ಹಿರಿಯರು ಕಲ್ಪಿಸಿಕೊಟ್ಟಿದ್ದಾರೆ. ಊಟದ ಜೊತೆ ಯಾವುದಾದರೂ ರುಚಿಕರವಾದ ಒಂದೆರಡು ಹೋಳು ಉಪ್ಪಿನಕಾಯಿ ಸವಿಯುವುದು ನಮ್ಮ ಅಭ್ಯಾಸ. ಆದರೆ ಉಪ್ಪಿನ ಅಂಶ ಹೆಚ್ಚಾಗಿರುವ ಉಪ್ಪಿನಕಾಯಿಯನ್ನು ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚು ಸೇವನೆ ಮಾಡಿದರೆ ಕೈಕಾಲುಗಳು ಊದಿಕೊಳ್ಳುವುದು ಮಾತ್ರವಲ್ಲದೆ ದೇಹದಲ್ಲಿ ನೀರಿನ ಅಂಶ ಹಾಗೇ ಉಳಿಯುವಂತೆ ಮಾಡುತ್ತದೆ. ಇದರಿಂದ ರಕ್ತದೊತ್ತಡ ಕೂಡ ಹೆಚ್ಚಾಗುತ್ತದೆ. ಎಣ್ಣೆಯ ಅಂಶವನ್ನು ಹೊಂದಿರುವ ಉಪ್ಪಿನಕಾಯಿಯನ್ನು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಲು ಹೋದರೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶದ ಮಟ್ಟ ಮಿತಿಮೀರಿ ಹೆಚ್ಚಾಗುತ್ತದೆ. ಇದರಿಂದ ನಿಮ್ಮ ಹೃದಯದ ಕಾಯಿಲೆಗಳು ಹೆಚ್ಚಾಗಿ ನಿಮ್ಮ ಲಿವರ್ ಭಾಗಕ್ಕೆ ಕೊಲೆಸ್ಟ್ರಾಲ್ ಶತ್ರುವಾಗಿ ಕಾಡುತ್ತದೆ. ಯಾರು ಎಣ್ಣೆ ಮತ್ತು ಅತಿಯಾದ ಉಪ್ಪಿನ ಅಂಶ ಹೊಂದಿದ ಉಪ್ಪಿನಕಾಯಿಯನ್ನು ಹೆಚ್ಚು ಸೇವನೆ ಮಾಡುತ್ತಾರೆ ಅವರಿಗೆ ವಯಸ್ಸಾದ ನಂತರದಲ್ಲಿ ಗ್ಯಾಸ್ಟ್ರಿಕ್, ಕ್ಯಾನ್ಸರ್ ಸಮಸ್ಯೆ ಉಂಟಾಗಿ ದೇಹದ ಜೀವಕೋಶಗಳಿಗೆ ಸಾಕಷ್ಟು ಹಾನಿಯಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.